ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೋಲಾರ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೋಲಾರ ಸರ್ಕಾರಿ ಪ್ರೌಢಶಾಲೆ ಅಣ್ಣಿಹಳ್ಳಿಯಲ್ಲಿ ನಡೆದ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದುವ ಎಲ್ಲರಿಗೂ ಸ್ಫೂರ್ತಿ. ಕೋಲಾರ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದಿಂದ ನಮ್ಮೆಲ್ಲರ ಜೀವನ ನಡೆಯುತ್ತಿದೆ ಎಂದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಯಲ್ಲಪ್ಪ ಅವರು ಹೇಳಿದರು. ಕೋಲಾರ ಸರ್ಕಾರಿ ಪ್ರೌಢಶಾಲೆ ಅಣ್ಣಿಹಳ್ಳಿಯಲ್ಲಿ ನಡೆದ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಅವರು ಮಾತನಾಡಿದರು. ಶಿಕ್ಷಕಿ ಉಮಾದೇವಿ ಮಾತನಾಡಿ, ಅಲ್ಲಲ್ಲಿ ಹಂಚಿ ಹೋಗಿದ್ದ ಭಾರತೀಯ ಪ್ರಾಂತ್ಯಗಳನ್ನು ಒಂದುಗೂಡಿಸಿ ಭಾರತಕ್ಕೆ ಸುಂದರವಾದ ಬೃಹತ್ ಸಂವಿಧಾನವನ್ನ ರಚಿಸಿದ್ದಾರೆ. ಇದಕ್ಕೆ ಕಾರಣರಾದ ಎಲ್ಲರನ್ನ ನಾವು ಸ್ಮರಿಸಬೇಕು ಎಂದು ಹೇಳಿದರು. ಶಿಕ್ಷಕಿ ಲತಾ ಎಸ್ ಮಾತನಾಡಿ, ದೇಶದ ಹೃದಯವೆಂದೇ ಕರೆಯಬಹುದಾದ ಭಾರತದ ಸಂವಿಧಾನವು ನಮ್ಮ ದೇಶದ ಮೂಲಭೂತ ಕಾನೂನು. 75 ವರ್ಷಗಳ ಹಿಂದೆ ರಚನೆಯಾದ ಕೈಬರಹದ ಭಾರತದ ಸಂವಿಧಾನವು ಇಂದಿಗೂ ದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಇನ್ನೂ ಸುರಕ್ಷಿತವಾಗಿ ಇದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಬಿಎಂ ಪುಷ್ಪಾರವರು ಅಧ್ಯಕ್ಷತೆಯನ್ನು ವಹಿಸಿದರು ಹಾಗೂ ಶಾಲಾ ಬೋಧಕರಾಗೂ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಬಿಎಂ ಪುಷ್ಪಾರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಹಾಗೂ ಶಾಲಾ ಬೋಧಕರಾದ ಕಲ್ಪಲತಾ, ವಿಎನ್ ಸುಬ್ರಹ್ಮಣಿ, ಲೋಕೇಶ್, ಮಂಜುಳಾ, ಶುಭಮಂಗಳ, ಸಿಬ್ಬಂದಿಗಳಾದ ಮಂಜಮ್ಮ, ಲಕ್ಷ್ಮಮ್ಮ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ಸಂವಿಧಾನ ಇಡೀ ನಮ್ಮ ವಿಶ್ವಕ್ಕೆ ಅತಿ ಬೃಹತ್ ಸಂವಿಧಾನ ದೊಡ್ಡ ಸಂವಿಧಾನ ಆಗುತ್ತೆ. ಪ್ರಜಾಪ್ರಭುತ್ವ ಸಂವಿಧಾನ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಸುವಂತ ಸರ್ಕಾರ. ನೀವೆಲ್ಲರೂ ನಿಮ್ಮ ನಾಯಕರನ್ನ ಓಟಿನ ಮೂಲಕ ಆಯ್ಕೆ ಮಾಡ್ತೀರಾ. ಅದು ನಿಮ್ಮ ಓಟಿನ ಶಕ್ತಿ. ಈ ತರ ಎಲ್ಲ ಆಗಿ ಬಾಬಾ ಸಾಹೇಬರು ಹಗಲು ರಾತ್ರಿ ಓದಿ ತಮ್ಮ ಅರ್ಧ ಆರೋಗ್ಯವನ್ನ ಈ ಸಂವಿಧಾನ ರಚನಾ ಕಾರ್ಯದಲ್ಲೇ ಕಳ್ಕೊತಾರೆ. ಅವರು ಹಗಲು ರಾತ್ರಿಯಿಂದ ಕುತ್ಕೊಂಡು ಒಂದು ಲೈಬ್ರರಿಯಲ್ಲಿ ಓದ್ತಿರ್ತಾರೆ. ನೈಟ್ 2 ಗಂಟೆ ಆಗಿರುತ್ತೆ, ಓದ್ತಿರ್ತಾರೆ. ಆಗ ಅಲ್ಲಿನ ಲೈಬ್ರರಿ ಆದೇಶದವ್ರು ಕೇಳ್ತಾರೆ, ಏನ್ ಸ್ವಾಮಿ ನೀವು ಇಷ್ಟೊತ್ತಾಗಿ ಓದ್ತಿದಿರಲ್ಲ ಅಂತ ಕೇಳಿದಾಗ, ನನ್ನ ಜನ ಈಗ ಆರಾಮಾಗಿ ನಿದ್ದೆ ಮಾಡ್ಬೇಕು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನನ್ನ ಜನ ಆರಾಮಾಗಿ ಮಲಗಬೇಕು ಅಂತಂದ್ರೆ ನಾನೀಗ ನಿದ್ದೆ ಕೆಟ್ಟು ಓದ್ಲೇಬೇಕು. ಅದರಿಂದಾಗಿ ನಾನು ನಿದ್ದೆ ಕೆಟ್ಟು ಓದ್ತೀನಿ. ನನ್ನ ಜನಗಳು ಯಾವಾಗ ಯಾವುದೇ ಚಿಂತೆ ಇಲ್ದಂಗೆ ಸ್ವತಂತ್ರವಾಗಿ ಬದುಕ್ತಾರೋ ಅವಾಗ ನಾನು ಆರಾಮಾಗಿ ಮಲಗ್ತೀನಿ ಅಂತ ಹೇಳಿ ಬಾಬಾ ಸಾಹೇಬರು ಹಗಲು ರಾತ್ರಿ ಅಂದಾಗೆ ಕುತ್ಕೊಂಡು ಓದಿ ಭಾರತ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆ ಇಡೀ ಭಾರತ ಸಂವಿಧಾನ ರಚನೆ ಕಾರ್ಯಕ್ಕೂ ಅಷ್ಟೇ ಬಾಬಾ ಸಾಹೇಬರನ್ನು ಆಯ್ಕೆ ಮಾಡುತ್ತದೆ ಹೇಗೆ ಅಂತಂದ್ರೆ, ಭಾರತ ಕೆಲವು ರಚನಾ ಕಾರ್ಯಕ್ಕೆ ಕರಡು ಸಮಿತಿಗೆ ಯಾರನ್ನ ಆಯ್ಕೆ ಯೋಗ್ಯವಾದ ವ್ಯಕ್ತಿಗಳು ಯಾರು ಅಂತ ಹೇಳಿ ಎಲ್ಲಾ ಕಡೆ ಸಂಚಾರ ಮಾಡ್ತಾರೆ. ಭಾರತದಲ್ಲಿ ನೋಡ್ತಾರೆ, ಯಾರು ಸಿಗಲ್ಲ. ಬೇರೆ ದೇಶಗಳಿಗೆ ಹೋಗಿ ಹೋಗ್ತಾರೆ. ಭಾರತ ಸಂವಿಧಾನವನ್ನು ಯಾರ ಕೈ. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.